ಕರ್ನಾಟಕ ರಾಜ್ಯದಲ್ಲಿ ಸುಮಾರು 70 ವರ್ಷಗಳ ಕಾಲ ಕಾಂಗ್ರೆಸ್ ಅನ್ನು ಬೆಂಬಲಿಸಿ ಕಾಂಗ್ರೆಸ್ ಅನ್ನು ಗೆಲ್ಲಿಸಿಕೊಂಡು ಬಂದಿರತಕ್ಕವರು ಯಾರಾದರೂ ಇದ್ರೆ ಈ ನಾಡಿನ ದಲಿತರು. ಯಾಕಂದ್ರೆ ಕಾಂಗ್ರೆಸ್ಸಿಗೆ ದಲಿತರನ್ನು ಬಿಟ್ಟರೆ ಈ ಸಮಾಜ ಕಾಂಗ್ರೆಸ್ ಜೊತೆಗೆ ತಮ್ಮ ಒಂದು ಒಡನಾಟ ಒಂದು ಬಾಂಧವ್ಯವನ್ನು ಬಿಟ್ಟರೆ ಬೇರೆ ಯಾವ ಜನಾಂಗನೂ ಕೂಡ ಕಾಂಗ್ರೆಸ್ಸಿಗೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಇಲ್ಲ. ಆ ಕಾರಣಕ್ಕಾಗಿ ಈ ನಾಡಿನ ಅತ್ಯಂತ ಸುಮಾರು 39 ವರ್ಷಗಳ ಕಾಲ ಇವತ್ತು ರಾಜಕಾರಣದಲ್ಲಿ ತನ್ನ ತಾದಾತ್ಮ್ಯತೆಯನ್ನು ಮೆರೆದಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆರ್.ಬಿ. ತಿಮ್ಮಾಪುರ ಅವರು ಅತ್ಯಂತ ಇವತ್ತು ಸಕ್ಕರೆ ಮಂತ್ರಿಗಳಾಗಿರ್ಬೋದು, ಇವತ್ತು APMC ಮಿನಿಸ್ಟರ್ ಆಗಿರ್ಬೋದು, ಇವತ್ತು ಮೊನ್ನೆ ನಡೆದಿರ್ತಕ್ಕಂಥ ಅಬಕಾರಿ ಇಲಾಖೆ ಕೂಡ ಅತ್ಯಂತ ಸಮರ್ಥವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಜನಾನುರಾಗಿ ನಾಯಕ ಮತ್ತು ಎಡಗೈ ಸಮಾಜದಲ್ಲಿ ಮುನಿಯಪ್ಪ ಸಾಹೇಬರಿಗೆ ಒಬ್ಬರಿಗೆ ಕೊಟ್ಟಿದ್ದಾರೆ. ಅವರನ್ನು ಮುಖ್ಯವಾಗಿ ಇವತ್ತು ನಮ್ಮ ಆರ್.ಬಿ. ತಿಮ್ಮಾಪುರ ಸಾಹೇಬರನ್ನು ಇವತ್ತು ಸನ್ಮಾನ್ಯ ಶ್ರೀ D.K. ಶಿವಕುಮಾರ್ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಹೈಕಮಾಂಡ್ನ ಎಲ್ಲ ಇವತ್ತು ಮಹೋದಯರಿಗೆ ನಾವು ಇವತ್ತು ಸಮಾಜದ ಪರವಾಗಿ ನಾವೇನು ವಿನಂತಿ ಮಾಡ್ಕೋತೀವಪ್ಪ ಅಂತಂದ್ರೆ ಅವರನ್ನ ಕರ್ನಾಟಕ ರಾಜ್ಯದಲ್ಲಿ ತಿಮ್ಮಾಪುರ ಸಾಹೇಬರನ್ನ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಮತ್ತು ಬಲಿಷ್ಠ ಖಾತೆಯನ್ನು ಸಮಾಜ ಕಲ್ಯಾಣದಂಥ ಬಲಿಷ್ಠ ಖಾತೆಯನ್ನು ತಿಮ್ಮಾಪುರ ಸಾಹೇಬರಿಗೆ ಕೊಡಬೇಕು. ಅತ್ಯಂತ ದಕ್ಷ ರಾಜಕಾರಣಿ. ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಅತ್ಯಂತ ಪ್ರಶ್ನಾತೀತ ಸಾಕಷ್ಟು ಇವತ್ತು ಕಾರ್ಯಕ್ರಮಗಳಿವೆ. ಅವುಗಳನ್ನು ಈಡೇರಿಸಬೇಕಾದ್ರೆ ಇವತ್ತು UKP ಅತ್ಯಂತ ನಿರ್ಣಾಯಕ ಸ್ಥಿತಿಯಲ್ಲಿ ಇರ್ತಕ್ಕಂಥ ಒಂದು ಸಂದರ್ಭ. ಈ ಕಾಲಘಟ್ಟದಲ್ಲಿ ಆರ್.ಬಿ. ತಿಮ್ಮಾಪುರ ಅವರನ್ನ ನೀವೇನಾದರೂ ಮಂತ್ರಿ ಮಾಡದೆ ಹೋದ್ರೆ ಬರ್ತಕ್ಕಂಥ 2028ರ ಚುನಾವಣೆಯಲ್ಲಿ ಈ ಮಾದಿಗರು ತಮ್ಮ ನಿರ್ಣಾಯಕವನ್ನ ಅವತ್ತು ತಿಳಿಸ್ತಾರೆ. ಅಲ್ಲಿವರೆಗೆ ನಾವು ಕಾಂಗ್ರೆಸ್ ಪಕ್ಷದ ಮೇಲೆ ಅದಮ್ಯವಾದ ವಿಶ್ವಾಸವನ್ನು ಇಟ್ಟಿದ್ದೇವೆ. ಹೈಕಮಾಂಡ್ ಮೇಲೆ ಅತ್ಯಂತ ಅದಮ್ಯವಾದ ವಿಶ್ವಾಸವನ್ನ ಜನಾಂಗ ಇವತ್ತು ಇಟ್ಟಿರ್ತದೆ. ಈ ನಾಡಿನ ಈ ರಾಜ್ಯದ ಎಲ್ಲ ದಲಿತ ಇವತ್ತು ಎಡಗೈ ಸಮಾಜ ಏನಿದೆ ಇವತ್ತು ಕಾಂಗ್ರೆಸ್ ಪಕ್ಷದೊಂದಿಗೆ ಇದೆ. ಆ ಕಾರಣಕ್ಕಾಗಿ ಆರ್.ಬಿ. ತಿಮ್ಮಾಪುರ ಸಾಹೇಬರಿಗೆ ಇವತ್ತು ಮಂತ್ರಿ ಸ್ಥಾನವನ್ನು ಕೊಡ್ತಾರೆ. ಅವರನ್ನು ಉಪಮುಖ್ಯಮಂತ್ರಿಗಳಿಗೆ ಈ ರಾಜ್ಯ ನೋಡ್ತಾ ಇದೆ ಅನ್ನುವಂಥದ್ದನ್ನ ಅತ್ಯಂತ ಆತ್ಮವಿಶ್ವಾಸದಿಂದ ನಾನು ಹೇಳಿಕೆ ಇಷ್ಟಪಡ್ತೇನೆ. ಜೈ ಮಾದಿಗ. ಕೃಷ್ಣ ಮಾದರ್, ಸಮಾಜದ ಮುಖಂಡ. ಓಕೆ.